ಇಷ್ಟು ದಿನ ನಾನು ಈ ವಿಷಯದ ಬಗ್ಗೆನೇ ಮಾತಾಡಬೇಕು ಅಂತಿದ್ದೆ, ಆದರೆ ಹೇಗೆ ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಈ ವಿಷಯ ನೀನೇ ಹೇಳ್ತಿರೋದ್ರಿಂದ ಇರೋ ವಿಷಯನ ನೇರವಾಗಿ ಹೇಳಿ. ನೀನು ತುಂಬಾ ಶ್ರೀಮಂತರ ಮನೆ ಹುಡುಗ. ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಭಾಗ್ಯ ಜೊತೆ ಕೆಲಸ ಮಾಡೋದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಅದು ಅಲ್ಲದೆ ಜನ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅದು ನಿನಗೂ ಗೊತ್ತು ತಾನೆ. ಇನ್ನೊಂದು ವಿಷಯ, ನೀನೇನಾದ್ರೂ ಕೆಲ್ಸಕ್ಕೆ ಬಂದಿಲ್ಲ ಅಂದಿದ್ರೆ ಈ ತರ ಕಿಡ್ನಾಪ್ ಎಲ್ಲ ಆಗ್ತಾನೆ ಇರ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನನ್ ಮಗಳು ಗಂಡನ ಮನೆ ಬಿಟ್ಟು ಇಲ್ಲಿ ಬಂದು ಕೂತಿದ್ಲು. ಇದೆಲ್ಲ ಸರಿ ಬರಲ್ಲ ಆದಿ. ನನ್ನಿಂದ ನಿಮ್ಗೆ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ ಅತ್ತೆ. ಆ್ಯಕ್ಚುಲಿ ನಾನು ಇಲ್ಲಿಗೆ ಬರ್ತಾ ಇರೋದು ಅದರಿಂದ ನನಗೆ ಖುಷಿ ಸಿಗ್ತಾ ಇದೆ ಅಂತ. ಆದರೆ ನಾನು ಬರೋದ್ರಿಂದ ಬೇರೆಯವ್ರಿಗೆ ನೋವಾಗುತ್ತೆ ಅಂತಂದ್ರೆ ಆ ಖುಷಿನೇ ನನಗೆ ಬೇಡ. ನಾನು ನಾಳೆಯಿಂದ ಆ ಮನೆಗೆ ಬರಲ್ಲ. ಅಲ್ಲ ಸುನಂದ, ಏನು ಹೇಳೋದು ಬೇಡ. ನೋಡಿ, ಮತ್ತೆ ಈ ವಿಷಯದಲ್ಲಿ ಜಗಳ ಆಡೋದು ಬೇಡ. ಅತ್ತೆ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನಿನ್ ಬರ್ತೀನಿ. ಸರಿ, ನೀನ್ ಹೋಗಿರೋ, ನಾನು ಆಮೇಲೆ ಬರ್ತೀನಿ. ನೀವ್ಯಾವ ಕಡೆ? ನಾನು ಫ್ರೆಂಡ್ ಜೊತೆ ಮಾತಾಡ್ಬೇಕು. ಅವನ ಜೊತೆ ಮಾತಾಡ್ಕೊಂಡು ಬೇಗ ಬರ್ತೀನಿ. ನೀ ಹೊರಡು. ಹುಷಾರು. ನೀವು ಫ್ರೆಂಡು, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಮಾತಾಡೋಕ್ಕೆ ಇನ್ನೇನು ಉಳ್ದಿಲ್ಲ ಗೆಳತಿ. ಎಲ್ಲ ಮುಗ್ದು ಹೋಗಿದೆ. ಆ ವಿಷಯ ಅಲ್ಲ ಫ್ರೆಂಡು, ಬೇರೆ ವಿಷಯ. ಬೇರೆ ವಿಷಯನಾ? ಏನು? ಅದೇ ಹೇಳಿದ್ನಲ್ಲ, ಬೆಳಗ್ಗೆ ಮಾತಾಡೋದಿದೆ ಅಂತ. ಹಾ, ಹೇಳಿ ಗೆಳತಿ. ಗೆಳತಿ, ನೀವು ಹೀಗೆ ಸುಮ್ಮನೆ ನಿಂತ್ರೆ ನಾನು ಏನಂತ ತಿಳ್ಕೋಬೇಕು? ಹೇಳಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಇವಾಗೇನು, ನಾಳೆಯಿಂದ ನೀನ್ ನಮ್ಮ ಮನೆಗೆ ಬರೋದಿಲ್ವಾ? ಕೆಲಸ ಮಾಡೋದಿಲ್ವಾ? ಅಲ್ಲ ಗೆಳತಿ, ನಾನು ಅಲ್ಲಿ ಬರೋದ್ರಿಂದ ಬೇರೆಯವ್ರಿಗೆ ಬೇಜಾರಾಗುತ್ತೆ ಅನ್ನೋದಾದ್ರೆ ನಾನು ಅಲ್ಲಿ ಬರೋದು ತಪ್ಪಲ್ವಾ? ನಾ ಬೇರೆಯವ್ರ ಬಗ್ಗೆ ಕೇಳ್ತಾ ಇಲ್ಲ. ನಿನ್ನ ಮನ್ಸಲ್ಲಿ ಏನಿದೆ ಅದನ್ನ ಹೇಳು. ಬರ್ಬೇಕು ಅಂತಿದ್ಯೋ, ಬರಬಾರ್ದು ಅಂತಿದ್ಯೋ? ನೋಡು ನೋಡು, ಬರ್ತೀಯೋ ಇಲ್ವೋ ಅಂತ ಕೇಳ್ತಾ ಇದ್ದೀನಿ ತಾನೆ. ಹೇಗ್ ಸುಮ್ನೆ ನಿಂತಿದ್ಯಾ ನೋಡು. ಮೌನಂ ಸಮ್ಮತಿ ಲಕ್ಷಣಂ ಅಂತ ಮಾತೇ ಇದೆಯಾ ನೋಡು. ಹಾಗೆ ನಿನ್ ಮೌನದಿಂದಾನೆ ನನಗೆಲ್ಲ ಅರ್ಥ ಆಯ್ತು. ನೋಡು ಫ್ರೆಂಡ್, ನೀ ನಮ್ಮ ಮನೆಗ್ ಬರೋದ್ರಿಂದ ನಿನಗೇನ್ ಸಂತೋಷ ಸಿಗತ್ತೆ ಅನ್ನೋದು ನನಗ್ ಗೊತ್ತಿಲ್ಲ. ಆದ್ರೆ ನೀ ಬಂದ್ಮೇಲೆ ಭಾಗ್ಯನ್ ಜೀವನದಲ್ಲಿ ಸಂತೋಷ ಶುರು ಆಗಿದೆ. ನೀ ಬಂದ್ಮೇಲೆ
ಅವಳ ಮುಖದಲ್ಲಿ ನಗು ಶುರುವಾಗಿದೆ. ನೀ ಬಂದ್ಮೇಲೆ ಅವಳು ಎಲ್ರ ಜೊತೆನೂ ಸಹಜವಾಗಿ ಮಾತಾಡ್ತಾ ಇದ್ದಾಳೆ. ನೋಡು ಫ್ರೆಂಡು, ನಿನ್ನ ನಾನು ವಾಪಸ್ ಕರಿತಿರೋದು ನನ್ನ ಸ್ವಾರ್ಥಕ್ಕೋಸ್ಕರ, ನನ್ನ ಭಾಗ್ಯಂಗೋಸ್ಕರ. ನೀನಿದ್ರೆ ಭಾಗ್ಯ ತುಂಬಾ ಖುಷಿಯಾಗಿರ್ತಾಳೆ. ಇದೇನಮ್ಮ, ನೀನ್ ಹೂವ ಕಟ್ತಿದ್ಯಾ? ಅಜ್ಜಿ ಎಲ್ಲಿ? ಹೊರಗಡೆ ಹೋಗಿದಾರೆ ಬಂದ್ರಿ. ಅಮ್ಮ, ಸುರಂಗ್ ಅಜ್ಜಿಯಲ್ಲಿ ಕಾಣಿಸ್ತಾನೆ ಇಲ್ಲ. ಮನೆಗೆ ಹೋಗಿದ್ದಾರೆ. ಇನ್ನೂ ಬಂದಿಲ್ವಾ? ಅವಾಗ್ಲೇ ಹೋದ್ರಲ್ವಾ? ಬರಲ್ವಂತೆ ಬಂಗಾರಿ, ಅಲ್ಲೇ ಇರ್ತಾಳಂತೆ. ಅಲ್ಲೇ ಇರ್ತಾರ? ಅದೇಂಗಾಗತ್ತೆ? ಅವ್ರಿಲ್ಲ ಅಂದ್ರೆ ನಂಗೆ ತುಂಬಾ ಬೋರ್ ಆಗತ್ತೆ. ನಾನು ಇವಾಗ್ಲೇ ಫೋನ್ ಮಾಡಿ ಬರಕ್ ಹೇಳ್ತೀನಿ. ಅಕ್ಕ, ನಿನ್ ಫೋನ್ ಕೊಡು. ಹೇಳ್ತನ್ವಿ. ಹಲೋ ಅಜ್ಜಿ, ಎಲ್ಲಿದ್ದೀರಾ? ಮನೇಲಿದ್ದೀನಿ ತನ್ಮೆ. ಅಲ್ಲ ಅಜ್ಜಿ, ನೀವೀಗ ಮಾಡ್ಬೋದಾ? ನಾನೇನ್ ಮಾಡ್ದೆ? ನೀವ್ ಈ ಕಡೆ ಬರಲ್ಲ ಅಂದ್ರಂತೆ, ಯಾಕೆ? ಬನ್ನಿ ಪ್ಲೀಸ್. ಇಲ್ಲ ತನ್ಮೆ, ಇಷ್ಟ ದಿನ ಅಲ್ಲೇ ಇದ್ನಲ್ವಾ, ಪಾಪ ಇಲ್ಲಿ ತಾತನಿಗೆ ತುಂಬಾ ಕಷ್ಟ ಆಗ್ತಿದೆ, ಅದಕ್ಕೆ ಮನೆಗ್ ಬಂದೆ. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ ಅಜ್ಜಿ? ಇನ್ಮೇಲೆ ಈ ಕಡೆ ಬರಲ್ವಾ? ನನ್ ಬಿಡು. ನೋಡು, ನಿಮ್ಗೇನಾದ್ರೂ ನನ್ನನ್ನ ನೋಡ್ಬೇಕು ಅಂತ ಅನ್ಸಿದ್ರೆ ಮನೆಗ್ ಬನ್ನಿ, ಆಯ್ತಾ? ಅಲ್ಲ ಅಜ್ಜಿ. ಸರಿ, ನಾನೀಗ ಅಡಿಗೆ ಮಾಡ್ಬೇಕು, ನಾನು ಆಮೇಲೆ ಮಾಡ್ತೀನಿ. ಹಾ, ಏನಮ್ಮ ಇದು? ಅಜ್ಜಿ ಹೀಗ್ ಮಾತಾಡ್ತಿದ್ದಾರೆ, ಏನಾಯ್ತು ಅವ್ರಿಗೆ? ಏನು ಆಗಿಲ್ಲ ಬಂಗಾರಿ, ಸ್ವಲ್ಪ ದಿನ ಅಲ್ಲಿ ಇದ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು ಅಷ್ಟೇ. ನೀವ್ ಹೋಗಿ ಓದ್ಕೊಳ್ಳಿ, ಹೋಗಿ. ಇದೇನಿದು, ಅತ್ತೆ ಇಷ್ಟು ಹೊತ್ತಾದ್ರೂ ಬರ್ಲೇ ಇಲ್ಲ. ನೋಡು ಫ್ರೆಂಡು, ಭಾಗ್ಯ ತನ್ನ ಜೀವನನೇ ಮುಗ್ದೋಗಿದೆ ಅನ್ಕೊಂಡಿದ್ದಾಳೆ. ಯಾರಿಗೆ ಆಗ್ಲಿ ಒಂದು ಹೊಸ ಜೀವನ ಶುರು ಮಾಡೋ ಹಕ್ಕಿದೆ ಅಲ್ವಾ? ಖಂಡಿತ ಇದೆ ಗೆಳತಿ. ಅವಳು ಅಷ್ಟೇ ನಿನ್ ಥರಾನೇ ಒಂದು ಕೆಟ್ಟ ಸಂಬಂಧನ ಅನುಭವಿಸಿದಾಳೆ. ನಿನ್ ಥರಾನೇ ಅವಳು ತುಂಬಾ ನೋವು ತಿಂದಿದ್ದಾಳೆ. ತುಂಬಾ ನಮ್ದೋರು ಮೋಸ ಮಾಡಿದಾಗ ಇನ್ ಯಾವತ್ತೂ ಯಾರನ್ನೂ ನಂಬಾರ್ದು ಅನ್ಸತ್ತೆ ನೋಡು, ಆ ಥರ ಆಗಿದೆ ಅವಳಿಗೆ. ನನ್ ಭಾಗ್ಯನ್ ಸ್ವಭಾವ ಹೇಗೆ ಗೊತ್ತಾ? ಅವಳಿಗೆ ಎಷ್ಟೇ ಕಷ್ಟ ಬರ್ಲಿ ಅನುಭವಿಸ್ತಾಳೆ, ಆದ್ರೆ ಇನ್ನೊಬ್ರಿಗೆ ಮಾತ್ರ ಕಷ್ಟ ಕೊಡಲ್ಲ. ಒಂಟಿ ಜೀವನ ಬದುಕೋದು ಎಷ್ಟು ಕಷ್ಟ ಅಲ್ವಾ? ಇವತ್ತಿಗೂ ಅಷ್ಟೇ ನಮ್ಮನೇಲಿ ಯಾರಿಗೆ ಏನೇ ಆಗ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾಳೆ, ಒಂದಿಷ್ಟು ಕಡಿಮೆ ಮಾಡಲ್ಲ. ಅದೇ ಅವಳಿಗೇನಾರು ಆದ್ರೆ ಒಬ್ಳೆ ಅನುಭವಿಸ್ತಾಳೆ. ಅವಳ ಕಷ್ಟ, ಅವಳ ನೋವು, ಅವಳ ದುಃಖ ಯಾರ ಹತ್ರನೂ ಹಂಚ್ಕೊಳಲ್ಲ. ಅಲ್ಲ, ಇಷ್ಟಕ್ಕೂ ಹಂಚ್ಕೊಳಕ್ಕೆ ಅವಳಿಗೆ ಯಾರು ತಾನೇ ಇದಾರೆ ಹೇಳು? ನಾನು ನಮ್ಮ ಮನೆಯವರು ಇದೀವಿ ನಿಜ, ಆದ್ರೆ ಅವಳು ಯಾವ ಕಷ್ಟನೂ ನಮ್ಮ ಹತ್ರ ಹೇಳ್ಕೊಳಲ್ಲ. ಯಾಕೆ ಹೇಳು? ನಾವೆಲ್ಲಿ ನೊಂದ್ಕೊಂಡ್ಬಿಡ್ತೀವೋ ಅಂತ. ಇನ್ನು ಮಕ್ಕಳು, ಅವಕ್ಕೇನ್ ಗೊತ್ತಾಗತ್ತೆ ಹೇಳು? ಇನ್ನ ಸಣ್ಣವು. ಹೀಗಿರ್ಬೇಕಾದ್ರೆ ಅವಳಿಗೇನಾದ್ರೂ ನೋವಾದ್ರೆ
ಅದನ್ನ ಅವಳು ಹಂಚ್ಕೋತಿರೋದು ಅಂದ್ರೆ ಅದು ನಿನ್ನ ಹತ್ರ ಮಾತ್ರ. ಎಲ್ಲಾರ್ಗೂ ಒಳ್ಳೇದನ್ನ ಬಯಸೋ ಈ ಹುಡುಗಿಗೆ ಅವಳಿಗೂ ಒಂದು ಒಳ್ಳೆ ಜೀವನ ಸಿಗ್ಬೇಕು ಅನ್ನೋದೇ ನನ್ನ ಆಸೆ. ಇದಕ್ಕೆ ನೀನೇನ್ ಹೇಳ್ತೀಯ ಫ್ರೆಂಡು? ಸರಿಯಾಗಿ ಹೇಳಿದ್ದೀರಾ ಗೆಳತಿ. ಅವ್ರಿಗೆ ಇನ್ನೊಂದು ಒಳ್ಳೆ ಜೀವನ ಸಿಗ್ಲೇಬೇಕು. ಸರಿಯಾಗಿ ಹೇಳ್ದೆ ಫ್ರೆಂಡ್. ಸದ್ಯಕ್ಕೆ ಅವಳನ್ನ ಅರ್ಥ ಮಾಡ್ಕೊಂಡಿರೋದು ನೀನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಅವಳು ಅಷ್ಟೇ, ನಿನ್ನನ್ ಬಿಟ್ರೆ ಬೇರೆ ಯಾರನ್ನೂ ಹಚ್ಕೊಂಡಿಲ್ಲ. ಅಮ್ಮನ ಸ್ಥಾನದಲ್ಲಿ ನಿಂತು ನಿನ್ನ ಕೇಳ್ತಾ ಇದ್ದೀನಿ, ನೀನ್ ಯಾಕೆ ಭಾಗ್ಯನ ಮದ್ವೆ ಆಗ್ಬಾರ್ದು? ನೀನ್ ಯಾಕೆ ಅವಳಿಗೊಂದು ಹೊಸ ಬಾಳ್ ಕೊಡ್ಬಾರ್ದು? ಹೇಳಮ್ಮ, ಅದೇನ್ ಹೇಳ್ಬೇಕು ಅಂತ. ಪೂಜಾ ಈ ತರ ಮಾಡ್ತಿದ್ದು ಫಸ್ಟ್ ಟೈಮ್ ಅಲ್ಲ ಡ್ಯಾಡ್. ಹಿಂದೆನೂ ಇದೇ ತರ ಮಾಡಿದ ತಾನೆ. ಹೌದಣ್ಣ, ಕನಿಕಾ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ಅವಳು ಮುನಿಸ್ಕೊಂಡೇ ಹೋಗಿರ್ಬೇಕು ಅಂತ ಅನ್ಸ್ತಾ ಇದೆ. ನಾನು ಅವಳು ಕಿಶನ್ ಜೊತೆ ಜಗಳ ಆಡೋದನ್ನ ತುಂಬಾ ಸಲ ನೋಡಿದ್ದೀನಣ್ಣ. ಅಲ್ಲಮ್ಮ ಮೀನಾಕ್ಷಿ, ಗಂಡ ಹೆಂಡತಿ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳ ಇದ್ದತ್ತೆ, ಅದರಲ್ಲಿ ಏನ್ ವಿಶೇಷ? ಡ್ಯಾಡ್, ಅಪರೂಪಕ್ಕೆ ಜಗಳ ಆದ್ರೆ ಓಕೆ, ದಿನ ಏನಿದು? ಅಂಡ್ ಜಗಳ ಆದಾಗೆಲ್ಲ ಮನೆ ಬಿಟ್ಟು ಹೋಗೋದು ಎಷ್ಟು ಸರಿ ಹೇಳಿ? ಹಾಗಾದ್ರೆ ಇವತ್ ಹೋಗಿರೋದಕ್ಕೆ ಏನ್ ಹೇಳ್ತೀಯಣ್ಣ? ಏನೋ ಸಣ್ಣ ಮುನ್ಸಿರ್ಬೋದು ಅಷ್ಟೇ, ಬೇರೇನಿರಲ್ಲ ಬಿಡು. ದೊಡ್ಡದಾಗ ಗಲಾಟೆ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋ ಹುಡುಗಿ ಅಲ್ಲ ಅವು. ಪೂಜಾ, ಏನ್ ಗೊತ್ತಾ, ಮಾತಾಡ್ಸ್ಬೇಡ ಅಂದ್ರೆ ಪದೇ ಪದೇ ಯಾಕೋ ಮಾತಾಡ್ಸ್ತಿದ್ಯಾ? ಡ್ಯಾಡ್, ಕೇಳಿಸ್ಕೊಳ್ಳಿ, ಮತ್ತೆ ಜಗಳ ಆಡ್ತಿದಾರೆ. ಬನ್ನಿ, ನಿಮ್ ಸೊಸೆ ಏನು ಅಂತ ತೋರಿಸ್ತೀನಿ ಇವತ್ತು. ಬನ್ನಿ ಬನ್ನಿ. ದೊಡ್ಡ ಸುಳ್ಗಾರ ನೀನು. ಏನೋ ಮಾತಾಡೋದು. ಕಿಶನ್, ಇವತ್ ಮೂವಿ ಕರ್ಕೊಂಡು ಹೋಗಿದ್ದಲ್ಲ, ತುಂಬಾ ಚೆನ್ನಾಗಿತ್ತು ಕಣೋ. ಥ್ಯಾಂಕ್ ಯು ಸೋ ಮಚ್. ನನ್ಗೋಸ್ಕರ ಟೈಮ್ ಮಾಡ್ಕೊಂಡಿದ್ಯಾ. ಸೂಪರ್ ಗಂಡ ನೀನು. ಮಾವ, ಕಿಶನ್ ಇವತ್ತು ಮೂವಿ ಕರ್ಕೊಂಡು ಹೋಗಿದ್ದ. ಮೂವಿ ತುಂಬಾ ಚೆನ್ನಾಗಿತ್ತು. ನೀವ್ ಆ ಮೂವಿನ ಖಂಡಿತ ನೋಡ್ಬೇಕು. ಇನ್ನೊಂದ್ಸಲ ಎಲ್ರೂ ಒಟ್ಟಿಗೆ ಆ ಮೂವಿಗೆ ಹೋಗೋಣ. ಹ್ಞೂ, ಹೋಗೋಣಮ್ಮ, ಅದಕ್ಕೇನಂತೆ. ಇದನ್ನ ಕನ್ನಿಕಾ ಜಗಳ ಅಂದ್ರೆ? ಮೊದಲು ನೀನ್ ನೋಡೋ ದೃಷ್ಟಿ ಬದಲಾಯ್ತು. ಏನಾಯ್ತೆ? ಅಲ್ಲಿ ಮಾವ ಇದ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನ್ ನಿನ್ ಜೊತೆ ಚೆನ್ನಾಗಿರೋ ತರ ಆಕ್ಟ್ ಮಾಡ್ದೆ ಅಷ್ಟೆ. ನಿನ್ ಮೇಲಿರೋ ಕೋಪ ನನ್ಗಿನ್ನೂ ಹೋಗಿಲ್ಲ. ನೀನ್ ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆ ನನಗ್ ಬರೋವರೆಗೂ ನಾನ್ ನಿನ್ ಜೊತೆ ಮೊದ್ಲಿನ ತರ ಚೆನ್ನಾಗಿರಲ್ಲ. ಗೆಳತಿ, ಏನ್ ಹೇಳ್ತಾ ಇದ್ದೀರಾ? ಈ ನಿನ್ ಗೆಳತಿನೇ ಕೇಳ್ತಾ ಇರೋದು. ನೀನು ಭಾಗ್ಯನ ಮದ್ವೆ ಆಗ್ತೀಯಾ? ಅಲ್ಲ ಗೆಳತಿ, ಏನ್ ಹೇಳ್ತಾ ಇದ್ದೀರಾ? ನಾನ್ ಹೇಗೆ? ಯಾಕೆ ಫ್ರೆಂಡು? ಓ, ಭಾಗ್ಯಂಗೆ 2 ಮಕ್ಕಳಿದ್ದಾರೆ.
ಗಂಡ ಬಿಟ್ಟು ಹೋಗಿದ್ದಾನೆ, ಇಷ್ಟೆಲ್ಲ ಆದ್ರೂನು ಮದ್ವೆ ಆಗು ಅಂತ ಕೇಳ್ತಿದ್ದೀರಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ನೋಡು ಫ್ರೆಂಡು, ತುಂಬಾ ದಿನದಿಂದ ನಿನ್ ಜೊತೆ ಮಾತಾಡ್ಬೇಕು ಅಂತ ಒದ್ದಾಡ್ತಿದ್ದೆ. ನೀ ನನ್ ಮೇಲೆ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನನ್ ಮನ್ಸಲ್ಲಿ ಏನೇನಿದೆಯೋ ಎಲ್ಲ ಹೇಳ್ಬಿಡ್ತೀನಿ ಇವತ್ತು. ಇಷ್ಟು ದಿನ ನೀನು ಭಾಗ್ಯನ್ ಜೊತೆ ಇರೋದನ್ನ ನೋಡ್ದಾಗ, ಅವಳ ಜೊತೆ ಬೆರೆಯೋದನ್ನ ನೋಡ್ದಾಗ ನಿನ್ ಕಣ್ಣಲ್ಲಿ ಆ ಪ್ರೀತಿನ ನಾನ್ ಗಮನಿಸಿದೆ. ನಾನೆಲ್ಲ ಗಮನಿಸಿದ ಆದ್ಮೇಲೆ ಕೇಳ್ತಾ ಇರೋದು. ನಿಜ, ನಿನಗೆ ಭಾಗ್ಯದ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ಫ್ರೆಂಡು, ನಿನ್ ಮೌನನೇ ಎಲ್ಲ ಹೇಳ್ತಾ ಇದೆ. ನನಗೆಲ್ಲ ಅರ್ಥ ಆಗ್ತಿದೆ. 100ಕ್ಕೆ 100 ಹೇಳ್ತಾ ಇದ್ದೀನಿ ಕೇಳು, ನಿನಗೆ ಭಾಗ್ಯದ ಮೇಲೆ ಪ್ರೀತಿ ಇದೆ. ಗೆಳತಿ, ಏನ್ ಹೇಳ್ತಾ ಇದ್ದೀರಾ? ಆ ಥರ ಎಲ್ಲ ಏನೂ ಇಲ್ಲ. ನೀವ್ ಏನೇನೋ ಹೇಳ್ತಾ ಇದ್ದೀರಾ. ಆಯ್ತು ಆಯ್ತು, ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀ ಉತ್ತರ ಕೊಡು. ಅದರಿಂದ ನಾ ಹೇಳ್ತೀನಿ ನಿನಗ್ ಪ್ರೀತಿ ಇದೆಯೋ ಇಲ್ವೋ ಅಂತ. ಮೊದಲನೇ ಪ್ರಶ್ನೆ, ಭಾಗ್ಯಂಗೆ ಏನಾದ್ರು ತೊಂದ್ರೆ ಆದ್ರೆ ನೀನ್ ಬರ್ತೀಯ ಅಲ್ವಾ? ಅವಳ ಜೊತೆಗೆ ನಿಂತ್ಕೋತೀಯ ಅಲ್ವಾ? ಎರಡನೇ ಪ್ರಶ್ನೆ, ಭಾಗ್ಯನ್ ಮಕ್ಕಳಿಗೆ ಏನಾದ್ರು ತೊಂದ್ರೆ ಆದ್ರೆ ಅವ್ರ ಜೊತೆನೂ ನಿಲ್ತೀಯ, ಹೌದಾ? ನಿಲ್ತೀನಿ. ನೋಡಿದ್ಯಾ, ಭಾಗ್ಯನ್ ಜೊತೆ ನಿಲ್ಲೋ ನಿನಗೆ ಅವಳ ಮೇಲೆ ಪ್ರೀತಿ ಇದೆ ಅಂದ್ರೆ ಒಪ್ಕೋತಾ ಇಲ್ಲ ನೀನು. ಅಲ್ಲ ಗೆಳತಿ, ಜೊತೆಲಿ ನಿಲ್ಲೋಕೆ ಪ್ರೀತಿನೇ ಆಗ್ಬೇಕು ಅಂತ ಏನು ಇಲ್ವಲ್ಲ. ನಾನ್ ಭಾಗ್ಯನ್ಗೆ ಸಪೋರ್ಟ್ ಮಾಡ್ತಾ ಇರೋದು ಆಸ್ ಎ ಫ್ರೆಂಡ್ ಆಗಿ ಅಷ್ಟೇ. ಇಲ್ಲ, ಅದು ನೀನು ತಪ್ಪಿಸ್ಕೊಳಕ್ ಕೊಡ್ತಿರೋ ಸಬೂಬು. ಪ್ರಾಮಾಣಿಕವಾಗಿ ಹೇಳು. ಸರಿ ಆಯ್ತು, ನಿನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ದೆ ಅಲ್ವಾ? ಅದನ್ ಬಿಡು. ನನ್ನ ನಂಬ್ತೀಯ ತಾನೆ ನೀನು? ನನ್ ಮೇಲ್ ಪ್ರಮಾಣ ಮಾಡಿ ಹೇಳು, ನಿನಗೆ ಭಾಗ್ಯದ ಮೇಲೆ ಪ್ರೀತಿ ಇಲ್ಲ ಅಂತ. ನೋಡು ಫ್ರೆಂಡು, ನೀನ್ ದೇವ್ರನ್ನ ನಂಬಲಿಲ್ಲ ಅಂದ್ರೆ ಏನು, ದೇವ್ರ ಆಶೀರ್ವಾದ ನಿನ್ ಮೇಲೆ ಯಾವತ್ತಿಗೂ ಇದೆ. ಅವನೇ ಕೊಟ್ಟ ನೋಡಲ್ಲಿ. ನಿನ್ ಮನ್ಸಲ್ಲಿ ಭಾಗ್ಯ ಇದೆ. ಭಾಗ್ಯ ಯಾವತ್ತಿದ್ರು ನಿನ್ನೋಳು ಅಂತ ನನ್ ಮನ್ಸಿಗೆ ಅನ್ನಿಸ್ತಾ ಇದೆ. ನೋಡು ಫ್ರೆಂಡು, ನನ್ ಮನ್ಸಲ್ಲಿ ಏನಿತ್ತು ಎಲ್ಲಾನು ಹೇಳ್ಬಿಟ್ಟಿದ್ದೀನಿ. ಈಗ ನೀನು ನಿನ್ ನಿರ್ಧಾರನ ಹೇಳ್ಬೇಕಷ್ಟೆ. ಅಲ್ಲ, ಅದನ್ನೇನ್ ನೀನು ಈಗ ಹೇಳು, ನಿಂತುಗಳಿಗೇನ್ ಹೇಳು ಅಂತ ಹೇಳ್ತಾ ಇಲ್ಲ. ಸಮಯ ತಗೋ, ಇವತ್ತು ಇಡೀ ರಾತ್ರಿ ಯೋಚನೆ ಮಾಡಿ ನಾಳೆ ನಿನ್ ನಿರ್ಧಾರನ ತಿಳಿಸಿ, ಪರವಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಅವಳ ಬಗ್ಗೆ ಮಾತಾಡ್ತಿದೀವಿ, ಅವಳಿಗೆ ಫೋನ್ ಮಾಡಿದ್ದಾಳೆ. ಇದ್ರ ಅರ್ಥ ಏನ್ ಹೇಳು? ಅವಳಿಗೂ ನಿನ್ ಮೇಲೆ ಪ್ರೀತಿ ಇದೆ ಅಂತ. ಕಮಾನ್ ಗೆಳತಿ, ಅದ್ ಹೇಗ್ ಸಾಧ್ಯ? ನೀವು ಎಲ್ಲಿದ್ದೀರಾ ಅಂತ ಕೇಳಕ್ ಫೋನ್ ಮಾಡಿರ್ತಾರ ಅಷ್ಟೇ. ಹೌದು, ಅವಳು ಅದನ್ನ ಕೇಳಕ್ಕೆ ಫೋನ್ ಮಾಡಿದಾಳೆ ನಿಜ. ಆದ್ರೆ ಅವಳು ನಿನ್ ಬಗ್ಗೆನೂ ಕೇಳ್ತಾಳೆ ನೋಡೀಗ. ಸಾಧ್ಯನೇ ಇಲ್ಲ. ಈಗ ನೋಡು, ಅತ್ತೆ ಇಷ್ಟೊತ್ತಾದ್ರೂ ಮನೆಗ್ ಬರ್ಲಿಲ್ಲ? ಇಲ್ಲೇ ಮನೆ ಹತ್ರ ಇದ್ದೀನಿ ಭಾಗ್ಯ, ಬಂದ್ಬಿಡ್ತೀನಿ ಇನ್ನೊಂದ್ ಸ್ವಲ್ಪ ಹೊತ್ತು. ಅತ್ತೆ, ಆಮೇಲೆ ಇನ್ನೊಂದು ವಿಷಯ. ಏನು ಏನ್ ಭಾಗ್ಯ, ಏನದು? ಅದೇ ಅತ್ತೆ, ಆದಿಯವರು ಬೇಜಾರ್ ಮಾಡ್ಕೊಂಡು ಹೋದ್ರಲ್ಲ, ಬೇಜಾರೆಲ್ಲ ಹೋಯ್ತಾ ಅಥವಾ ಇನ್ನೂ ಬೇಜಾರಲ್ಲೇ ಇದ್ದಾರ? ಏನೂ ಗೊತ್ತಾಗ್ಲಿಲ್ಲ.
ಭಾಗ್ಯ ಅದೆಲ್ಲ ಅವನೇನ್ ಮನ್ಸಲ್ಲಿ ಇಟ್ಕೊಂಡಿಲ್ಲ, ಎಲ್ಲ ಸರಿ ಹೋಗುತ್ತೆ. ನೀನೇನು ಯೋಚನೆ ಮಾಡ್ಬೇಡ, ಸರಿನಾ? ಸರಿ ಅತ್ತೆ. ಈಗೇನ್ ಹೇಳ್ತೀಯ? ನೋಡ್ತೀಯಲ್ಲ, ನಾನು ಏನ್ ಹೇಳಿದ್ನೋ ಅದೇ ಆಯ್ತು ತಾನೆ. ಆದ್ರೆ ಗೆಳತಿ ಅವ್ರು ನಿಮ್ ಬಗ್ಗೆನೂ ವಿಚಾರಿಸಿದ್ರಲ್ಲ. ಆಯ್ತು, ನನ್ ಬಗ್ಗೆ ವಿಚಾರಿಸಿದ್ಲು ನಿಜ, ಆದ್ರೆ ನಿನ್ ಬಗ್ಗೆನೂ ವಿಚಾರಿಸಿದ್ಲು ಇಲ್ವೋ? ವಿಚಾರಿಸಿದ್ಲು ತಾನೆ, ನಿನ್ ಬಗ್ಗೆನೂ ಕಾಳಜಿ ಮಾಡ್ತಾ ತಾನೆ. ಅದರ ಅರ್ಥ ಏನು? ನೋಡು ಫ್ರೆಂಡು, ನನಗೆ ಇದರಲ್ಲಿ ಪ್ರೀತಿ ಬಿಟ್ರೆ ಬೇರೆ ಏನು ಕಾಣಿಸ್ತಾ ಇಲ್ಲ. ಅದೇನು ಅಂತ ನೀನು ಯೋಚನೆ ಮಾಡಿ ಹೇಳು. ಯಾವ ಆತರನೂ ಇಲ್ಲ. ನನ್ನ ಉದ್ದೇಶ ಒಂದೇ, ನೀನು ಮತ್ತೆ ಭಾಗ್ಯ ಮದ್ವೆ ಆಗ್ಬೇಕು ಅಷ್ಟೇ. ನೋಡ್ದ್ಯಾ ಫ್ರೆಂಡು, ದೇವ್ರ ಒಪ್ಪಿಗೆ ಕೊಟ್ಟಾಯ್ತು. ಇನ್ನೇನಿದ್ರು ನೀನು ಒಪ್ಪಿಗೆ ಕೊಡ್ಬೇಕು.